ದಾವಣಗೆರೆ ಬಾಡಾ ಕ್ರಾಸ್ ಬಳಿ ಇರುವ ಪ್ರತಿಷ್ಠಿತ ಜೈನ್ ಪಬ್ಲಿಕ್ ಶಾಲೆಯಲ್ಲಿ 2026-27ನೇ ಸಾಲಿನ 1ರಿಂದ 3ನೇ ತರಗತಿಗಳ ಶಾಲಾ ಪುನರಾರಂಭವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ದೀರ್ಘ ರಜೆಯ ನಂತರ ನೆಚ್ಚಿನ ಶಾಲೆಗೆ ಹೆಜ್ಜೆ ಇಟ್ಟ ಪುಟ್ಟ ಕಂದಮ್ಮಗಳನ್ನು ಶಾಲೆಯ ಪ್ರಾಂಶುಪಾಲರು ಹಾಗೂ ಶಿಕ್ಷಕ ವೃಂದದವರು ಪ್ರೀತಿಯಿಂದ ಬರಮಾಡಿಕೊಂಡರು. ಕೇವಲ ಔಪಚಾರಿಕ ಸ್ವಾಗತಕ್ಕೆ ಸೀಮಿತವಾಗದೆ ನಮ್ಮ ಭಾರತೀಯ ಸಂಸ್ಕೃತಿಯ ಸಂಸ್ಕಾರದಂತೆ ಮಕ್ಕಳಿಗೆ ಆರತಿ ಬೆಳಗಿ ಹೂಮಳೆಗರೆದು ಸಿಹಿ ತಿನಿಸಿ ಶಿಕ್ಷಕರು ವಾತ್ಸಲ್ಯದ ಸ್ವಾಗತ ಕೋರಿದ್ದು ಈ ಬಾರಿಯ ವಿಶೇಷವಾಗಿತ್ತು. ಸಾಮಾನ್ಯವಾಗಿ ಶಾಲೆಯ ಮೊದಲ ದಿನ ಮಕ್ಕಳಲ್ಲಿ ಕಂಡುಬರುವ ಭಯ, ಆತಂಕ ಮತ್ತು ಹಿಂಜರಿಕೆಯನ್ನು ದೂರ ಮಾಡುವಲ್ಲಿ ಶಾಲಾ ಆಡಳಿತ ಮಂಡಳಿಯ ಈ ವಿನೂತನ ಪ್ರಯತ್ನ ಯಶಸ್ವಿಯಾಗಿದ್ದು, ಹೂವಿನ ಅಲಂಕಾರ, ಶಿಕ್ಷಕರ ಪ್ರೀತಿಯ ನಗು ಹಾಗೂ ಆರತಿಯ ಸ್ವಾಗತವು ಮಕ್ಕಳ ಮುಖದಲ್ಲಿ ಮಂದಹಾಸ ಮೂಡಿಸಿತು. ಶಾಲೆ ಎನ್ನುವುದು ಕೇವಲ ಕಲಿಯುವ ಜಾಗವಲ್ಲ, ಅದು ಪ್ರೀತಿ ನೀಡುವ ಮತ್ತೊಂದು ಮನೆ ಎಂಬ ಭಾವನೆ ಮಕ್ಕಳಲ್ಲಿ ಮೂಡುವಂತಿತ್ತು. ಶಾಲೆಯ ಈ ಕಾಳಜಿ ಮತ್ತು ಸಡಗರದ ಸ್ವಾಗತಕ್ಕೆ ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಮಕ್ಕಳಲ್ಲಿ ಹೊಸ ಶೈಕ್ಷಣಿಕ ವರ್ಷದ ಕಲಿಕೆಗೆ ಹೆಚ್ಚಿನ ಉತ್ಸಾಹ ತುಂಬಿದಂತಾಗಿದೆ. We are going inside now. Okay? Smile there. Yeah. Come on. What is that? There's no light here. Astrid, welcome back. Welcome back. Smile. Thank you. Go that side, that side, that side. Come. Well, thank you, ma'am. Thank you. This side, ma'am. They are our because of them the entire school will be cheerful. I even ದರ್ಶನ್ ಸರಿಗೆ ಹೇಳೋಗಿ ಯಾವ ಬಸ್ಸು ಅಂತ ಅವ್ರು ಹೇಳ್ತಾರೆ. ಈವ್ನಿಂಗು ನೀವು ಸ್ಟೂಡೆಂಟ್ಸ್ ಏನಾದ್ರು ಇನ್ಫಾರ್ಮ್ ಮಾಡೋದು. ಅಲ್ಲಿ